2025ನೇ ಇಸ್ವಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ನೋಡಿ. ಇಲ್ಲಿ ಒಂದು ಮಾಕ್ಲಿ ಹತ್ರ ಬೆಳಿಗ್ಗೆ 5 ಗಂಟೆಗೆ ತುಮಕೂರು ಹೈವೇ, ಇದು ನೆಲಮಂಗಲದ ಹತ್ರ ಮಾಕ್ಲಿ ಅಂತ ಬರುತ್ತೆ, ಆ ಜಂಕ್ಷನ್ ಅಲ್ಲಿ ಇದೊಂದು ಲಾರಿ ಒಂದು ಅಪಘಾತ ಆಗಿರುವಂತದ್ದು. ದ್ರಾಕ್ಷಿ ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಈ ತರದೊಂದು ಅಪಘಾತ ಆಗಿದೆ. ಆದ್ರೆ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ, ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಸಣ್ಣ ಪುಟ್ಟ ಏಟಾಗಿದೆ, ಎಲ್ಲಾರನ್ನೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಜನಗಳು ನೋಡಿ, ನನಗೊಂದಷ್ಟು ನಿನ್ಗೊಂದಷ್ಟು ಅನ್ನೋ ತರ ಬರೀ ದ್ರಾಕ್ಷಿ ಎತ್ಕೊಳ್ಳೋದೇ ಹೊರ್ತು ಅಲ್ಲೇನಾಗಿದೆ, ಗಾಡಿ ಸ್ವಲ್ಪ ಸೈಡ್ ಹಾಕ್ಸೋಣ, ಅದು ಬೆಳೆದಿದ್ ರೈತಂಗೆ ಏನ್ ಲಾಸ್ ಆಗುತ್ತೆ ಅವನ್ನೆಲ್ಲ ಏನು ಯೋಚನೆ ಮಾಡಲ್ಲ ಜನ. ಏನ್ ಪುಕ್ಸೆಟ್ಟೆ ಸಿಗುತ್ತಾ, ಎಲ್ಲಿ ಬಿದ್ದಿರುತ್ತೆ, ಮೊಬೈಲ್ ಬಿದ್ದಿರುತ್ತಾ, ದುಡ್ಡು ಬಿದ್ದಿರುತ್ತಾ, ಇಲ್ಲ ದ್ರಾಕ್ಷಿ ನಾನು ಎಷ್ಟು ಕ್ರೇಟ್ ತಗೋಬೇಕು, ಇದನ್ನೇ ಯೋಚನೆ ಮಾಡ್ತಾವ್ರೆ ಹೊರತು ಇನ್ನೇನು ಬೇರೆ ಯೋಚನೆ ಇಲ್ಲ. 2025 ಈ ಮಟ್ಟಕ್ಕೆ ಬಂದಿದೆ ಅಂತ ಅಂದ್ರೆ ಇನ್ನೊಂದ್ 5 ವರ್ಷ 10 ವರ್ಷ ಹೋದ್ರೆ ನೋಡ್ಬೇಕು. ನೋಡಿ, ಗಾಡಿಯಿಂದ ಕ್ರೇಟೇ ಎತ್ಕೋತವ್ರೆ. ಪಾಪ ಬಂಡವಾಳ ಹಾಕಿರೋ ಎಲ್ಲೋ ಇದ್ದಾನೆ, ಗಾಡಿ ಓನರ್ಗಳು ಎಲ್ಲೆಲ್ಲೋ ಇದಾರೆ, ಬೆಳೆದಿರೋ ಅಂತ ರೈತ ಎಲ್ಲೆಲ್ಲೋ ಇದಾರೆ. ಆದ್ರೆ ಇವ್ರಿಗೆ ರೋಡಲ್ಲಿ ಒಂದು ಅಪಘಾತ ಆಗಿದ ತಕ್ಷಣ ನಮ್ ಜನಗಳಿಗೆ ಏನಪ್ಪಾ ಅಂತಂದ್ರೆ ಎಲ್ಲಾನು ತುಂಬ್ಕೊಳ್ಳೋದು. ನೋಡಿ ಹೆಂಗೆ ಕ್ರೇಟೇ ಎತ್ಕೊಂಡು ಹೋಯ್ತಾರೆ ಅಂತ ಅಂದ್ರೆ ಏನಪ್ಪಾ ಈ ಜನಗಳು, ಏನ್ ಕಾಣ್ದೇ ಇರೋರೇನಪ್ಪಾ. ಅದನ್ನೇ ದುಡ್ಡು ಕೊಡ್ತೀನಿ, ಒಬ್ಬ ರೈತಂಗೆ ಒಂದು ಮನೆ ಉಳಿಸ್ದಂಗ ಆಗತ್ತಲ್ವಾ, ಅವ್ನ್ ಬಂಡವಾಳ ಹಾಕಿರಲ್ವಾ, ಬಂಡವಾಳ ಹಾಕಿ ಎಷ್ಟು ದಿನಗಳ ಕಾದು ಅದನ್ನ ತಗೊಂಬಂದು ಲೋಡ್ ಮಾಡಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಈ ತರ ಒಂದ್ ಆಗ್ಬಿಟ್ಟೈತೆ. ದುಡ್ಡು ಕೊಟ್ಟು ತಗೊಳ್ಳಿ, ದುಡ್ಡು ಕೊಡ್ತೀನಿ. ಅದಕ್ಕೆ ನಾನು ಎಷ್ಟೋ ಜನಗಳಿಗೆ ಹೇಳ್ತೀನಿ, ನಿದ್ಗಣ್ಣಲ್ಲಿ ಗಾಡಿ ಓಡಿಸ್ಬಿಡಿ, ದಯವಿಟ್ಟು 1 ಅವರ್ ಸೈಡ್ಗೆ ಹಾಕೊಂಡು 1 ಅವರ್ ಮನಿಕೊಂಡಿದ್ದೋಗಿ ಈ ತರ ಅಪಘಾತಗಳು